ಸ್ನೇಹಿತರೆ ನಮಸ್ತೆ. ನಾನು ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟೋ, ಕರ್ನಾಟಕ ಕ್ರೈಸ್ತ ಸಂಘಟನೆ ಅಧ್ಯಕ್ಷರು. ಏನೊಂದು ವಿಶೇಷವಾದ ವಿಡಿಯೋ. ಹಾವೇರಿ ಜಿಲ್ಲೆಯಲ್ಲಿ ಮೊನ್ನೆ ತಾನೇ ಭಾನುವಾರ ಒಂದು ನಿಜವಾಗಿ ಕೂಡ ಒಂದು ಘಟನೆ ನಡೆದಿರುವಂಥದ್ದು ಪ್ರತಿಯೊಬ್ಬರು ಕೂಡ ಮನನೊಂದಿದೆ. ಒಂದು 20 ಜನರ ಮೇಲೆ FIR ನಡೆದಿದೆ. ಪ್ರಾರ್ಥನೆ ನಡೆಯುವಂಥ ಸಂದರ್ಭದಲ್ಲಿ FIR ಆಗಿದೆ. ಇದ್ರ ಕುರಿತಾಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಮತ್ತು ಇದ್ರ ಕುರಿತಾಗಿ ನಾವು ಮಾನ್ಯ ಗೃಹ ಮಂತ್ರಿಗಳಾದ ಜಿ ಪರಮೇಶ್ವರ್ ರವರ ಒಂದು ಕಚೇರಿಗೆ ಬಂದು ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಮತ್ತು ಇದರ ಕುರಿತಾಗಿ ಇಮ್ಮಿಡಿಯೇಟ್ಲಿ SP ರವರಿಗೆ ಅಲ್ಲಿ ಯಶೋಧ ಮೇಡಮ್ ರವರಿಗೆ ಮಾತನಾಡಿದ್ದಾರೆ. ಇದ್ರ ಕುರಿತಾಗಿ ತನಿಖೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಕೂಡ ಅವರು ಮಾತಾಡಿದ್ದಾರೆ. ಇದ್ರ ಕುರಿತಾಗಿ ಹಿನ್ನೆಲೆ ನೋಡೋದಾದರೆ ಬೇರೆಯೇ ಇದೆ. ಆದರೆ ಪ್ರಾರ್ಥನೆ ನಡೆಯುವಂಥ ಸಂದರ್ಭದಲ್ಲಿ ಕುಟುಂಬದಲ್ಲಿ ಯಾವುದೋ ಒಂದು ಜಮೀನು ವಿಷಯ ಮತ್ತೊಂದು ಸಮಸ್ಯೆಗಳಿಂದ ಇದು ನಡೀತಿರುವಂಥದ್ದು. ಆದರೆ ಇದಕ್ಕೆ ಇವಾಗ ಕೋರ್ಟಲ್ಲಿ ಆಲ್ರೆಡಿ ಕೇಸ್ ನಡೀತಾ ಇದೆ. ಅದಕ್ಕೆ ಬೇರೆ ಇದಕ್ಕೆ ಇದು ಮಾಡಿ ಇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇವರು ಕೋಮು ಗಲಭೆಗಳು ಮತ್ತು ಮತಾಂತರ ನಡೀತಾ ಇದೆ. ಇಂಥ ಸುದ್ದಿಗಳನ್ನು ತಂದು ಇವತ್ತು ಅಮಾಯಕರ ಮೇಲೆ 20 ಜನರ ಮೇಲೆ ಕೇಸ್ ಆಗಿದೆ. 15 ಜನ ಇದರಲ್ಲಿ ಲೇಡೀಸ್ ಇದ್ದಾರೆ, 5 ಜನ ಅಂತ ಹೇಳ್ತಾ ಇದ್ರು. ಆ ನಂತರ FIR ಕಾಪಿ ನೋಡಿದ್ರೆ ಸಾಯಂಕಾಲ ಅಷ್ಟರ ಒಳಗಡೆ 20 ಜನರ ಮೇಲೆ ಕೇಸ್ ಆಗಿದೆ. 5 ಜನ ಗಂಡು ಮಕ್ಕಳಿದ್ದಾರೆ, 15 ಜನ ಲೇಡೀಸ್ ಇದ್ದಾರೆ, ವಯಸ್ಸಾದವರೆಲ್ಲ ಇದ್ದಾರೆ. ಯಾವುದೇ ಮಾನವೀಯತೆ, ಯಾವುದೇ ಒಂದು ಕನಿಕರ ಇಲ್ಲದೆ ಕೇಸ್ ಆಗಿದೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಅಲ್ಲಿನ ಇಲಾಖೆ ಏನು ಮಾಡ್ತಾ ಇದೆ. ನಾವು ಕೂಡ ಮಾತಾಡಿದ್ದೀವಿ. ನಮ್ಮ ಮನೆಯಲ್ಲಿ ಅಂಬೇಡ್ಕರ್ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವೇದಿಕೆ ಅಧ್ಯಕ್ಷರು ಗೀತಾರವರು ಇದ್ದಾರೆ. ಅವರು ಕೂಡ SP ಯಶೋಧರವರೊಂದಿಗೆ ಮಾತನಾಡಿದ್ದಾರೆ. ಆದರೆ ಯಾವುದೇ ಒಂದು ಫಲಕಾರಿ ಆಗಿಲ್ಲ. ಹಾಗಾಗಿ ನಾವು ಗೃಹ ಮಂತ್ರಿಗಳಿಗೆ ನಾವು ಭೇಟಿಯಾಗಿ ನಾವು ಲೆಟರ್ನ ಕೊಟ್ಟಿದ್ದೀವಿ. ಮಾತ್ರವಲ್ಲ, ಇದನ್ನು ನಾವು DGP ಆಫೀಸರ್ ಅವರು ಸಲೀಂ ಸರ್ ಅವ್ರನ್ನೂ ಕೂಡ ಭೇಟಿಯಾಗಿ ಲೆಟರ್ ಕೊಡ್ತಾ ಇದ್ದೀವಿ. ಮತ್ತು ಶೀಘ್ರವಾಗಿ ಇದು ತನಿಖೆಯಾಗಿ FIR ಏನಾಗಿದೆಯೋ ಅದು ಸರಿಯಾದ ರೀತಿಯಲ್ಲಿ ಅದು ವ್ಯವಸ್ಥಿತವಾಗಿ ಅಲ್ಲಿರೋರಿಗೆ ಒಂದು ಭದ್ರತೆ ಕೊಡಬೇಕು, ರಕ್ಷಣೆ ಕೊಡಬೇಕು. ಯಾಕಂದರೆ ಕೊಲೆ ಬೆದರಿಕೆ ಹಾಕಿದ್ದಾರೆ. ಏನೊಂದು 20 ಜನ ಇದ್ದಾರಲ್ಲ, ಅವ್ರ ಮೇಲೆ ಕೊಲೆ ಬೆದರಿಕೆ ಹಾಕಿದ್ದಾರೆ. ನೀವು ಜೀವ ಸಹಿತ ಬಿಡೋದಿಲ್ಲ, ನಿಮಗೆ ಮತ್ತೆ ನೀವು ಗ್ರಾಮದಲ್ಲಿ ಕಾಣಿಸ್ತೀರ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇವತ್ತು ಒಂದು ಧಾರ್ಮಿಕ ಪದ್ಧತಿ, ಒಂದು ಧರ್ಮದವರು ಪ್ರಾರ್ಥನೆ ಮಾಡಬೇಕಂದ್ರೆ ಇವ್ರ ಹತ್ರ ಕೇಳ್ಕೊಂಬರ್ಬೇಕು. ಇವ್ರು ಯಾರೇ ಬಜರಂಗ ದಳದವರು ಬಂದ್ಬಿಟ್ಟು ಏಕಾಏಕಿ ದಾಳಿ ಮಾಡೋದಕ್ಕೆ ಹೇಳಿ. ನಮ್ಮ ಇಲಾಖೆ ಹೇಗಿದೆ? ಹಾಗಾದರೆ ಸರ್ಕಾರ ಎಚ್ಚೆತ್ಕೊಳ್ಬೇಕು, ಅಲ್ಲಿನ ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ಬೇಕು, ಸರಿಯಾದ ನ್ಯಾಯವನ್ನು ಒದಗಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ನಾನು ನಿಮ್ಮ ಸಹೋದರಿ ಗೀತಾ, ಇವಾಗ ನಾನು ಮಾತಾಡ್ಕೊಳ್ತಿರೋ ವಿಷಯ ಇದ್ದಾಗಲೇ ನಿಮಗೆ ಅನುಭವ ತಿಳಿದಿರುತ್ತೆ. ಹಾವೇರಿ ಜಿಲ್ಲೆಯಲ್ಲಿ ನಡೆದಂಥ FIR ಬಗ್ಗೆ ಸುಮಾರು 20 ಜನರ ಮೇಲೆ, ಅದರಲ್ಲಿ 15 ಜನ ಹೆಣ್ಣುಮಕ್ಕಳೇ ಇದ್ದಾರೆ. ಹೆಣ್ಣು ಮಕ್ಕಳ ಮೇಲೆ ಸುಳ್ಳು FIR ದಾಖಲಾಗಿದೆ. ಅದರಲ್ಲಿ ಎಷ್ಟೋ ಜನ ಹೆಣ್ಣುಮಕ್ಕಳು ಆ ಪ್ಲೇಸಲ್ಲಿ ಇಲ್ಲ, ಆದರೂ ಕೂಡ ಅವ್ರಿಗೆ FIR ಮಾಡಿದ್ದಾರೆ. ಹೆಣ್ಣುಮಕ್ಕಳು ಅನ್ಬೇಕಾದ್ರೆ FIR ಮಾಡಬೇಕಾದ್ರೆ ಅಲ್ಲಿಯ ಲೋಕಲ್ ಪೊಲೀಸ್ ಸ್ಟೇಷನ್ ಏನಿದೆ, SP ಅವರು ಏನಿದ್ದಾರೆ, ಅಧಿಕಾರಿಗಳೇನಿದ್ದಾರೆ, ಅದನ್ನು ಪರಿಶೀಲನೆ ಮಾಡಬೇಕಿತ್ತು ಕೂಲಂಕುಷವಾಗಿ, ಸೂಕ್ಷ್ಮವಾಗಿ. ಯಾಕೆಂದರೆ ಇದು ಹೆಣ್ಣು ಮಕ್ಕಳ ವಿಚಾರ. ಹೆಣ್ಣು ಮಕ್ಕಳಿಗೆ ಒಂದು ಫ್ಯಾಮಿಲಿ ಇರುತ್ತೆ, ಮಕ್ಕಳು ಇರ್ತಾರೆ, ಗಂಡ ಅವರೇ ಆಗಿರೋ ಜವಾಬ್ದಾರಿಗಳಿರ್ತಾರೆ. ಇದನ್ನೆಲ್ಲ ಅವರು ಪರಿಶೀಲನೆ ಮಾಡಬೇಕಾಗಿತ್ತು. ನಾವು ಆಲ್ರೆಡಿ ಈಗಾಗಲೇ ಮಾತಾಡಿದ್ದೀವಿ, ನಾವು ಪರಿಶೀಲನೆ ನಡೆಸ್ತಾ ಇದ್ದೀವಿ, ಎನ್ಕ್ವೈರಿ ಮಾಡಿ ಕಳಿಸ್ತೀವಿ ಅಂತ ಕೂಡ ಹೇಳಿದಂಥ SP ಅವರು ಅಂತ್ಯದಲ್ಲಿ ಏನು ಮಾಡಿದ್ದಾರೆ, FIR ಮಾಡಿದ್ದಾರೆ. ಸೊ ಅಲ್ಲಿ ನಮಗೆ ಯಾವುದೇ ಸರಿಯಾದಂಥ ರೀತಿಯಲ್ಲಿ ನಮಗೆ ಯಾವುದೂ ಒದಗಲೇ ಇರುವ ಕಾರಣ ನಾವು ಮಾನ್ಯ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರ ಹತ್ರ ಬಂದು ಇವತ್ತು ನಮ್ಮ ರಿಕ್ವೆಸ್ಟನ್ನು ಕೊಟ್ಟಿದ್ದೀವಿ. FIR ಕೋಟೆಯಲ್ಲಿ ಏನೆಲ್ಲ ಬರ್ತಿದ್ದಾರೆ ಅದನ್ನು ಕೂಡ ನಾವು ಅವ್ರಿಗೆ ಹೇಳಿದ್ದೀವಿ. ಸುರಕ್ಷಿತವಾಗಿರುವಂಥ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ, ಇದನ್ನು ನೀವು ಪರಿಶೀಲನೆ ಮಾಡಿ ಸರಿಯಾದ ಕ್ರಮವನ್ನು ಜರುಗಿಸಿ, ಇದರಲ್ಲಿ ನ್ಯಾಯವಾಗಿ ಸಮ್ಮತವಾಗಿರುವಂಥದ್ದನ್ನು ನೀವು ನಡೆಸಿ ಅಂತ ನಾನು ಇದ್ರ ಮೂಲಕ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಶ್ಯಾಮ್ ಅಂತ. ಏನಿವತ್ತು ಕ್ರೈಸ್ತರ ಮೇಲೆ ನಡೆಯುವಂಥ ಕೋಮುಗಲಭೆ ಬಿಸಿಲರಾಗಿ ನಾವು ಶಾಂತಿ ನಮ್ಮ ಪಾಲಿಕೆಗಳ ಕುರಿತಾಗಿ ನಾವು ಎಲ್ಲ ಅಧಿಕಾರಿಗಳನ್ನು ನಾವು ಇದ್ರ ಬಗ್ಗೆ ಮನವಿ ಕೊಟ್ಟಾಗ ಯಾವುದೇ ತರಹದ ನಮಗೆ ರಿಸಲ್ಟ್ ಸಿಕ್ಕಿರಲ್ಲ. ಸೊ ಹಾಗಾಗಿ ಈ ದಿನ ಮುಂಜಾನೆ ಮಾನ್ಯ ಸಚಿವರಾದ ಗೃಹ ಮಂತ್ರಿಗಳಾದಂಥ ಜಿ ಪರಮೇಶ್ವರ್ ಅವರನ್ನು ಭೇಟಿಯಾಗಿ ನಮ್ಮ ಮನವಿಗಳನ್ನು ತಿಳಿಸಿದ ಕೂಡಲೇ ಅವರು ಅಲ್ಲಿನ SP ಆಗಿರುವಂತಹ ಯಶೋಧ ಮೇಡಮ್ ಅವರನ್ನು ಕರೆ ಮಾಡಿ ಅವ್ರು ಹೇಳಿದ್ದಾರೆ ತಕ್ಕ ರೀತಿಯಲ್ಲಿ ಇದರ ತನಿಖೆ ನಡೆಸಬೇಕು ಅಂತೇಳಿ ಹೇಳಿದ್ದಾರೆ.
ಸೊ ನಮಗೆ ಶಾಂತ ರೀತಿಯಲ್ಲಿ ಮಾತ್ರ ಕೊಟ್ಟಂಥ ಜಿ ಪರಮೇಶ್ವರ್ ಸಾಹೇಬರಿಗೂ ಸಹ ನಾವು ಧನ್ಯವಾದಗಳು ತಿಳಿಸ್ತಾ ಇದು ಸರಿಯಾದ ರೀತಿಯಲ್ಲಿ ಕಾನೂನು ಬದ್ಧವಾಗಿ ಒಂದು ನಡೆಸಬೇಕಂತೇಳಿ ನಾನು ಮನವಿ